ನಮಸ್ಕಾರ ಎಲ್ಲರಿಗೂ. ನಾವು ಅಮೇರಿಕಾದಲ್ಲೇ ಇರಲಿ ಇಲ್ಲ ಯಾವುದೇ ಲೋಕದಲ್ಲಿರಲಿ, ಗಣೇಶ ಹಬ್ಬ ಅಂತ ಅಂದರೆ ನಮ್ಗೆ ಸಡಗರ, ಸಂಭ್ರಮ. ನಾವು ಕೂಡ ನಮ್ಮ ಫ್ರೆಂಡ್ ಮನೆಯಲ್ಲಿ ಗಣೇಶ ಹಬ್ಬ ಆಚರಿಸಿದ್ವಿ. ಸೊ ನಮ್ಮ ಈ ಒಂದು ಗಣೇಶ ಹಬ್ಬದ ವಿಶೇಷ ಏನಪ್ಪ ಅಂತ ಅಂದರೆ, ಪ್ರತಿ ವರ್ಷವೂ ಅವರು ಒಂದೊಂದು ಥೀಮ್ ಪ್ರಕಾರ ಗಣೇಶ ಹಬ್ಬನ ಆಚರಿಸ್ತಾರೆ. ಅಂತ ಅಂದರೆ ಲಾಸ್ಟ್ ಟೈಮು ನಾಸಾ ಥರ ಥೀಮ್ ಮಾಡಿದರು. ಸೊ ಈ ಸರಿ ಏನು ಮಾಡಿದರು ಅಂತ ಅಂದರೆ, ನಮ್ಮ ಭಾರತದಲ್ಲಿರುವಂಥ ಎಲ್ಲ ದೇವಾಲಯಗಳ ಮಾದರಿಗಳನ್ನು ಮಾಡಿ, ಅದರ ಮಧ್ಯೆ ನಮ್ಮ ವಿಘ್ನ ವಿನಾಶಕ ಮೋದಕ ಪ್ರಿಯನ್ನ ಕೂರಿಸಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಒಂದು ಕೇದಾರನಾಥ ದೇವಾಲಯ ಆಗಿರ್ಬೋದು, ಒಂದು ಮಹಾಲಕ್ಷ್ಮಿ ಟೆಂಪಲ್ ಆಗಿರ್ಬೋದು, ಒಂದು ಸೋಮನಾಥ ದೇವಾಲಯ ಆಗಿರ್ಬೋದು, ಎಲ್ಲ ಮಾದರಿಗಳನ್ನು ಅಂದರೆ ಯಾವ್ಯಾವುದು ಇಂಪಾರ್ಟೆಂಟು ಬಿಗ್ ಬಿಗ್ ಟೆಂಪಲ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ, ಅದರ ಒಂದು ಮಾದರಿಗಳನ್ನು ಮಾಡಿ, ಸೊ ಅದರ ಮಧ್ಯೆ ನಮ್ಮ ಗಣೇಶಪ್ಪನ ಕೂರಿಸಿ ಈ ಒಂದು ತುಂಬ ಡೆಕೋರೇಟಿವ್ ಆಗಿ ಅಲಂಕಾರ ಮಾಡಿದರು. ಸೊ ನಮಗಂತೂ ವರ್ಷವೂ ಈ ಮುಂದಿನ ವರ್ಷ ಯಾವ ಥರ ಥೀಮ್ ಇರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಈ ಸಾರಿ ಮಾಡಿದಂಥ ಥೀಮು ತುಂಬ ಚೆನ್ನಾಗಿತ್ತು. ಇವರು ಇದಕ್ಕೆಲ್ಲ ತೊಗೊಂಡಿದ್ದು ಕೇವಲ 3 ದಿನ ಅಂತೆ. ಈ ಥರ ಎಲ್ಲ ಮಾಡೆಲ್ಗಳೆಲ್ಲ ಮಾಡೋದಕ್ಕೆ ಅವರು ಬರೀ 3 ದಿನದಲ್ಲಿ ಮಾಡಿದ್ದಾರೆ. ಬಟ್ ನೋಡೋದಕ್ಕೆ ನಮಗಂತೂ ತುಂಬ ಕಷ್ಟ ಅಂತ ಅನ್ನಿಸ್ತು. ಅಯ್ಯೋ, ಇಷ್ಟೊಂದು ಎಲ್ಲ ಮಾಡೆಲ್ ಮಾಡಿದಿರಲ್ಲ, ಎಷ್ಟು ದಿನ ಟೈಮ್ ತೊಗೊಂಡ್ರಿ ಅಂತ ಕೇಳಿದ್ವಿ. ಅವ್ರು ಹೇಳಿದ್ರು, ಇಲ್ಲ ಇದನ್ನೆಲ್ಲ ಮಾಡೋದಕ್ಕೆ ಬರೀ ನನಗೆ 3 ದಿನ ಆಯಿತು ಅಂತ ಹೇಳಿದ್ರು. ಇದಂತೂ ತುಂಬ ಚೆನ್ನಾಗಿತ್ತು. ಅಂದಹಾಗೆ ಈ ವಿಡಿಯೋ ನೋಡ್ತಾ ಇರುವಂಥ ನಿಮ್ಮೆಲ್ಲರಿಗೂ ಆ ಗಣೇಶ ಒಳ್ಳೇದು ಮಾಡಲಿ, ನಿಮ್ಮ ಜೀವನದಲ್ಲೂ ಕೂಡ ಸುಖ ಶಾಂತಿಯನ್ನು ತರಲಿ ಅಂತ ಹಾರೈಸುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.